ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದ್ದಂತಹ ಕುರ್ಚಿ ಜಟಾಪಟಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹಾಗಾದರೆ ಕೇವಲ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವನ್ನೂ ಕೂಡ ಸರಿ ಮಾಡ್ತಾ? ಕುರ್ಚಿ ಕದನ ಇಲ್ಲಿಗೆ ನಿಂತೋಯ್ತಾ? ಈ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಒಂದು ಕಡೆ ನಿನ್ನೆ ಸಿದ್ದರಾಮಯ್ಯನವರ ಮನೆಗೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ತಿಂಡಿಯನ್ನು ತಿಂದು ಅದಾದ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಸದ್ಯಕ್ಕೆ ನಾವು ಯಾವ ವಿಚಾರವನ್ನು ಕೂಡ ಚರ್ಚೆ ಮಾಡಲ್ಲ, ಯಥಾಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುತ್ತೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. 2028ರ ಚುನಾವಣೆಗೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ ಅನ್ನುವ ಒಂದು ಮಹತ್ವಾಕಾಂಕ್ಷಿ ಹೇಳಿಕೆಯನ್ನು ಕೂಡ ಇಬ್ಬರು ನಾಯಕರು ಕೊಡ್ತಾರೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ಬಣ ರಾಜಕಾರಣಕ್ಕೆ ಸಂಪೂರ್ಣ ಬ್ರೇಕ್ ಬಿತ್ತ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಆದರೆ ಈ ಇಬ್ಬರು ನಾಯಕರು ಸರಿಯಾಗ್ಬಿಟ್ರು ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಅಸಲಿ ಆಟ ಈಗ ಶುರುವಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀಬೋದು? ನಿಜಕ್ಕೂ ಕೂಡ ಕಾಂಗ್ರೆಸ್ನ ಭಿನ್ನಮತ ಸದ್ಯಕ್ಕೆ ಕೊನೆಗೊಳ್ಳುತ್ತಾ ಅಥವಾ ಇನ್ನೊಂದು ಹಂತವನ್ನು ಇನ್ನೊಂದು ರೂಪವನ್ನು ಪಡೆಯೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಆಪತ್ತನ್ನು ತರುತ್ತಾ? ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ಒಂದು ಅಸಮಾಧಾನವನ್ನು ಕೊನೆಗಾಣಿಸಿದೆ ಅನ್ನುವ ಸುದ್ದಿಗಳು ಹೊರ ಬರ್ತಾ ಇದ್ದಾವೆ. ಇಬ್ಬರು ನಾಯಕರು ಅದಾದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ನಾವು ಒಗ್ಗಟ್ಟಾಗಿರ್ತೀವಿ, ಒಗ್ಗಟ್ಟಾಗಿ ಮುಂದುವರಿತೀವಿ ಅನ್ನುವ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಸಲಿಗೆ ಈ ಇಬ್ಬರು ನಾಯಕರು ಸರಿ ಹೋಗ್ಬಿಟ್ರೆ ಎಲ್ಲವೂ ಕೂಡ ಸರಿ ಆಯಿತಾ? ಸ್ನೇಹಿತರೆ, ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಹೇಳೋದಾದರೆ ಸಿದ್ದರಾಮಯ್ಯನವ್ರಿಗಾಗಲಿ ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅನ್ನುವ ಯಾವುದೇ ಒಂದು ಇರಾದೆ ಇಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ತಾನು ಇದೇ ಡೇಟಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನುವ ಲೆಕ್ಕಾಚಾರವೂ ಕೂಡ ಇಲ್ಲ. ಆದರೆ ಈ ಇಬ್ಬರ ನಡುವೆ ಬಹುದೊಡ್ಡ ಒಂದು ಸಮಸ್ಯೆ ಉಂಟು ಮಾಡಿದ್ದು ಅವರವರ ಬೆಂಬಲಿಗರು. ಒಂದು ಕಡೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ತಾನು ರಾಜ್ಯದ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತೀನಿ, ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡಲಿಲ್ಲ. ಆದರೆ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರ ಬಾಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡಿಸಿದರು. ಡಿ ಕೆ ಶಿವಕುಮಾರ್ ಅಂತೂ ಮೊದಲಿಂದನೂ ಕೂಡ ನಾನು ಪಕ್ಷನಿಷ್ಠ, ನನ್ನ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅನ್ನುವ ಹೇಳಿಕೆಯನ್ನು ಪದೇ ಪದೇ ಬಹಿರಂಗವಾಗಿ ಕೊಡ್ತಾನೆ ಇದ್ದರು. ಈಗಲೂ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಿದ್ರಲ್ಲ, ಅವರು ಪದೇ ಪದೇ ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್, ನಾನು ಬೇಕಾದರೆ ರಕ್ತದಲ್ಲಿ ಬರೆದು ಕೊಡ್ತೀನಿ, ಇನ್ನೊಂದು 2-3 ದಿನಗಳಲ್ಲಿ ನಮಗೆ ಸಿಹಿ ಸುದ್ದಿ ಬರುತ್ತೆ, ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಗೊಂದಲವನ್ನು ಮೂಡಿಸಿದ್ರು. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಲೆಕ್ಕಾಚಾರಕ್ಕೆ ಬಂತು. ಈ ಒಂದು ಸಮಸ್ಯೆಯನ್ನು ಇದೇ ರೀತಿ ಬಿಟ್ಟರೆ ರಾಜ್ಯದಲ್ಲಿ ಸರ್ಕಾರವೂ ಇರಲ್ಲ, ಪಕ್ಷವೂ ಕೂಡ ಉಳಿಯಲ್ಲ ಅನ್ನುವ ಒಂದು ಸೂಕ್ಷ್ಮ ಸುಳಿವನ್ನು ಪಡ್ಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೆ ಇಬ್ಬರು ನಾಯಕರ ನಡುವೆ ಒಂದು ರೀತಿಯ ಸಂಧಾನದ ಲೆಕ್ಕಾಚಾರಕ್ಕೆ ಬಂತು. ಕೊನೆಗೆ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ನಿಮ್ಮ ಮನೆಗೆ ಬ್ರೇಕ್ಫಾಸ್ಟಿಗೆ ಕರೀರಿ, ನೀವಿಬ್ಬರೇ ಏನೇನು ಬೇಕೋ ಅದನ್ನೆಲ್ಲ ಚರ್ಚೆ ಮಾಡ್ಕೊಳ್ಳಿ, ಅದಾದಮೇಲೆ ನಿಮ್ಮ ಒಂದು ಚರ್ಚೆಯ ನಂತರ ನಾವು ಈ ಒಂದು ವಿಚಾರವನ್ನು ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವ ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರ ನಿನ್ನೆ ನಡೆದಂತಹ ಘಟನೆಗಳನ್ನು ನೀವೆಲ್ಲರೂ ನೋಡಿದ್ದೀರಿ. ಅಲ್ಲಿಗೆ ಕಾಂಗ್ರೆಸ್ನ ಒಂದು ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ನಿನ್ನೆ ಬ್ರೇಕ್ಫಾಸ್ಟ್ನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಪ್ಪೋದಾದಂಥ ಕೆಲವೊಂದು ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿರ್ಬೋದು. ನೋಡಪ್ಪ ಡಿ ಕೆ ಶಿವಕುಮಾರ್, ನಾನು ದೇವರಾಜ ಅರಸು ಅವರ ದಾಖಲೆಯನ್ನು ನನ್ನ ಹೆಸರಿಗೆ ಬರೆದುಕೊಳ್ಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀನಿ, ನಾನು 18ನೇ ಬಜೆಟನ್ನು ಮಂಡಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದೀನಿ, ದಯವಿಟ್ಟು ಅಲ್ಲಿವರೆಗೂ ಕೂಡ ನೀನು ಯಾವುದೇ ರೀತಿಯ ಒಂದು ಮುಖ್ಯಮಂತ್ರಿ ಕುರ್ಚಿಗೆ ಒತ್ತಾಯವನ್ನು ಮಾಡಬೇಡ, ನಾನು ಯಾವುದೇ ಕಾರಣಕ್ಕೂ ನಿನಗೆ ಕೊಟ್ಟ ಮಾತನ್ನು ತಪ್ಪಲ್ಲ, ಇನ್ನೊಂದು 2-3 ತಿಂಗಳಲ್ಲಿ ನಾನು ಕುರ್ಚಿಯನ್ನು ಬಿಟ್ಕೊಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿರ್ಬೋದು. ಈ ಸಿದ್ದರಾಮಯ್ಯನವರ ಭರವಸೆಯನ್ನು ನಂಬಿಕೊಂಡೇ ಡಿ ಕೆ ಶಿವಕುಮಾರ್ ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ, ನಾವು ಪಕ್ಷ ಹೈಕಮಾಂಡ್ ಹೇಳ್ದಂತೆ ಕೇಳ್ತೀವಿ, ಮುಂದಿನ ಚುನಾವಣೆಗೂ ಕೂಡ ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಆದರೆ 3 ತಿಂಗಳ ನಂತರ ಏನಾಗುತ್ತೆ? 3 ತಿಂಗಳ ನಂತರವೂ ಇದೇ ರಾಗ ಅದೇ ಹಾಡು, ಬೇರೆ ಏನೂ ಬದಲಾವಣೆ ಆಗೋಲ್ಲ.
ಸಿದ್ದರಾಮಯ್ಯ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ಈಗ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಆಗ್ತಕ್ಕಂಥ ಒಂದು ತಂತ್ರಕ್ಕೆ ಕೈ ಹಾಕಿದ್ರು, ಇಡೀ ರಾಜ್ಯಾದ್ಯಂತ ಅಹಿಂದ ವರ್ಗದ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಾವು ಯಾವುದೇ ಕಾರಣಕ್ಕೂ ಮತ ಚಲಾಯಿಸಲ್ಲ ಅನ್ನುವ ಬೆದರಿಕೆಯನ್ನು ಹಾಕ್ತಾಯಿದ್ವು. ಇನ್ನು 3 ತಿಂಗಳಾದ ಮೇಗೂ ಇದೇ ರೀತಿಯ ಕೆಲಸವನ್ನು ಅಹಿಂದ ಸಂಘಟನೆಗಳು ಮಾಡ್ತವೆ, ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಈ ಸಿಕ್ಕಿರ್ತಕ್ಕಂಥ 3 ತಿಂಗಳ ಅವಧಿಯಲ್ಲಿ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಇದಕ್ಕೆ ಸಿದ್ದರಾಮಯ್ಯನವರ ಬಣ ಅಡ್ಡಿ ಆಗೋದಂತೂ ಸತ್ಯ. ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನೊಳಗೆ ಏನು ಆಪ್ರೇಷನ್ಗೆ ಕೈ ಹಾಕಿದ್ರು ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ವು. ಆ ಒಂದು ಆಪ್ರೇಷನನ್ನು ವಿಫಲಗೊಳಿಸೋದಕ್ಕೆ ಸಿದ್ದು ಬಣ ಎಲ್ಲ ರೀತಿಯ ಪ್ರಯೋಗವನ್ನು ಕೂಡ ಮಾಡೋ ಸಾಧ್ಯತೆಗಳಿದ್ದಾವೆ. ಆ ಮೂಲಕ ಇನ್ನು 3 ತಿಂಗಳ ಅವಧಿಯಲ್ಲಿ ಯಾರೆಲ್ಲ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರ್ತಿಸ್ಕೊಳ್ಬೋದು ಅನ್ನುವ ಲೆಕ್ಕಾಚಾರ ಸಿದ್ದರಾಮಯ್ಯ ಬಣಕ್ಕಿದೆಯೋ ಆ ಶಾಸಕರನ್ನೇ ಕಾನ್ಸಂಟ್ರೇಷನ್ ಮಾಡಿ ಅವರ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಡೋದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಬಳಗ ಮಾಡೋದು ಸತ್ಯ. ಕೊನೆಗೆ ಈ ರೀತಿ ಎಲ್ಲ ಪ್ರಕ್ರಿಯೆಗಳು ಆದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಮಯ ಬಂದಂಥ ಸಂದರ್ಭದಲ್ಲಿ ಸಿದ್ದು ಬಳಗ ಆಗ ಶಾಸಕರ ಬಲಾಬಲ ಪ್ರದರ್ಶನಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಾಯ ಮಾಡೋದು ಸತ್ಯ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ನಿನ್ನೆ ಸಿದ್ದರಾಮಯ್ಯ ಕೊಟ್ಟಂಥ ಭರವಸೆಯನ್ನೇ ನಂಬಿಕೊಂಡು ಏನು ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು. ಇನ್ನು 3 ತಿಂಗಳ ನಂತರವೂ ಕೂಡ ನಿನ್ನೆ ಮೊನ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ವಾತಾವರಣ ಇತ್ತೋ ಅದೇ ರೀತಿಯ ವಾತಾವರಣ ಮತ್ತೂ ಮರುಕಳಿಸುತ್ತೆ. ಇದೆಲ್ಲ ಒತ್ತಟ್ಟಿಗಿರಲಿ. ಈಗಾಗಲೇ ತಾವು ರಾಜ್ಯದ ಮಂತ್ರಿಮಂಡಲಕ್ಕೆ ಸೇರ್ತೀವಿ, ರಾಜ್ಯದ ಮಂತ್ರಿ ಆಗ್ತೀವಿ ಅನ್ನೋ ಕನಸನ್ನು ಇಟ್ಕೊಂಡಿದ್ದಂಥ ಸುಮಾರು 20ರಿಂದ 25 ಕಾಂಗ್ರೆಸ್ನ ಹಿರಿಯ ನಾಯಕರು ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಶೀಘ್ರದಲ್ಲಿ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ನಿಮಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನೇ ನಂಬಿಕೊಂಡು ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಈಗಾಗಲೇ ಸೂಟು ಬೂಟನ್ನು ಹೊಲಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ವು. ಈ ಶಾಸಕರ ಮನಸ್ಥಿತಿ ಏನಾಗಿರುತ್ತೆ? ಇವರಿಬ್ಬರು ಸರಿಯಾದರು ಅಂದರೆ ಯಥಾಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಆ ಮೂಲಕ ಸಚಿವ ಸಂಪುಟದ ಪುನರ್ರಚನೆಯೂ ಕೂಡ ಆಗಲ್ಲ, ಮುಖ್ಯಮಂತ್ರಿ ಬದಲಾವಣೆಯೂ ಕೂಡ ಆಗಲ್ಲ. ಹಾಗಾದರೆ ತಾವು ರಾಜ್ಯದ ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ಕಾಂಗ್ರೆಸ್ನ 20ರಿಂದ 25 ಶಾಸಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ಕಾಂಗ್ರೆಸ್ನ ಒಂದು ಪರಿಸ್ಥಿತಿ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸಾಕಷ್ಟು ಬಾರಿ ಗೆದ್ದಿದ್ದೀವಿ, ರಾಜ್ಯದ ಮಂತ್ರಿ ಆಗಬೇಕು ಅನ್ನುವ ನಮಗೂ ಕೂಡ ಆಸೆ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನವರು ಈ ಬಾರಿ ನಮ್ಮನ್ನು ಮಂತ್ರಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ಇದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು. ಇಂತಹ ಶಾಸಕರು ನಿಜಕ್ಕೂ ಕೂಡ ಈ ಇಬ್ಬರ ನಡುವೆ ಸಂಧಾನದ ಕಾರಣಕ್ಕೆ ಸಚಿವ ಸಂಪುಟದ ಪುನರ್ರಚನೆ ಮುಂದಾಗಿದ್ದೇ ಆದರೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದೇ ಆದರೆ ಈ ಶಾಸಕರ ಮನಸ್ಥಿತಿ ಹೇಗಿರುತ್ತೆ? ಇವರು ನಿಜಕ್ಕೂ ಕೂಡ ಸಿಡಿದು ಹೇಳ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಈಗಾಗಲೇ ರಾಜ್ಯದ ಸಚಿವ ಸಂಪುಟದಲ್ಲಿರ್ತಕ್ಕಂಥ 1/2ಕ್ಕೂ ಹೆಚ್ಚು ಸಚಿವರ ಮೇಲೆ ಕಾಂಗ್ರೆಸ್ನ ದೊಡ್ಡ ಮಟ್ಟದ ಶಾಸಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರು ಕೂಡ ಈ 16ರಿಂದ 18 ಸಚಿವರ ಮೇಲೆ ಸಾಕಷ್ಟು ಆಪಾದನೆಗಳ ಸುರಿಮಳೆಯನ್ನೇ ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರು ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇದೇ ಸಚಿವರು ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮುಂದುವರೆದಿದ್ದೇ ಆದರೆ ಅವರ ವಿರುದ್ಧ ಆಕ್ರೋಶ ಇನ್ನೊಂದು ಮಟ್ಟಕ್ಕೆ ಹೋಗ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದು ರಾಜ್ಯ ಕಾಂಗ್ರೆಸ್ಗೆ ಇದು ಬಹುದೊಡ್ಡ ಟ್ವಿಸ್ಟನ್ನು ಕೂಡ ಕೊಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತ ಸ್ಫೋಟ ಆಗ್ಬೋದು ಅನ್ನುವ ಇದ್ದಾವೆ. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.